ನಮಸ್ಕಾರ. ನಮ್ಮ ಚಾನೆಲ್ನ ವೀಕ್ಷಕರಿಗೆಲ್ಲ ಸ್ವಾಗತ. ನಮ್ಮ ಚಾನೆಲ್ಗೆ ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡ್ತಾರಣ. ಈಗೇನೆ ಸ್ವಲ್ಪ ಯಾವ್ದೋ ಫಂಕ್ಷನ್ ಮೇಲೆ ಬಂದಿದ್ದೆ ನರಸಾಪುರ ಹತ್ರ, ಕೋಲಾರ ತಾಲೂಕು ಸೇರೋದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು. ಅಲ್ಲ ಸರ್, ಮುನ್ರಾಜು ಅಂತ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು. ಬನ್ನಿ ಸರ್, ನೋಡ್ಕೊಂಡು ಹೋಗೋಣ, ಮಾತಾಡ್ಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅಂತ. ಯಾವ್ದ್ರ ಕೃಷಿ ಬಗ್ಗೆ ಅಂದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಸೆಂಟೆಲ್ ಕೃಷಿ ಬಗ್ಗೆ. ಇದರಲ್ಲಿ ಸುಮಾರು ಅವರು ಈಗ ಇತ್ತೀಚೆಗೆ ಅಂದ್ರೆ 2 ತಿಂಗಳಾಗಿದಲ್ಲ ಸರ್, ಸುಮಾರು 2 ತಿಂಗಳ ಕೃಷಿನಲ್ಲಿ ಇದು ಯಾವ ರೀತಿ ಇದೆ ಅಂತ ಈಗ ತೋರಿಸ್ತೀವಿ. ಅವ್ರ ಅದ್ರ ಹಿಂದ್ಗಡೆ ಅಂದ್ರೆ ಈಗ ಸ್ವಲ್ಪ ಚೆನ್ನಾಗೇ ಇದೆ ಗಿಡ, ಸ್ವಲ್ಪ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಸಾಮಾನ್ಯವಾಗಿ ನಮ್ಮ ರೈತರಿಗೆ ಗೊತ್ತೇ ಇರುತ್ತಲ್ವಾ. ಒಂದಿನ ಯಾಮಾರ್ದ್ರೆ ಸಾಕಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಇದರಲ್ಲಿ ಸಮಸ್ಯೆ ಏನು ಮತ್ತೆ ಇಷ್ಟು ಮಾತ್ರ ಮಾಡೋದಕ್ಕೆ ಅವ್ರು ಯಾವ ರೀತಿ ಶ್ರಮ ಇದರಿಂದ ಇದೆ ಅಂದ್ರೆ, ಈಗ ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತೆ, ನವೆಂಬರ್ ಡಿಸೆಂಬರ್ ಅಲ್ಲಿ ನಾಟಿ ಮಾಡಿದ್ರೆ ಮೇಲೆ ಆ ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ. ಅದರಿಂದ ಅವ್ರ ಪರಿಶ್ರಮ ಎಷ್ಟಿರುತ್ತೆ, ಅದಕ್ಕೆ ಏನೇನ್ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಅದೇ ಸರ್, ನಿಮ್ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನಮ್ಮ ಹೆಸರು ಮುನ್ರಾಜು, ಅಚ್ಚಟ್ನಳ್ಳಿ ಗ್ರಾಮ, ಕೋಲಾರ ತಾಲೂಕು. ಸರ್, ಹಾಗೆ ಈಗ ಸೆಂಟೆಲ್ ತೋಟ ಅಲ್ವಾ ಇದು? ಹೌದು ಸರ್. ಈಗ ಇದಕ್ಕೆ ಈಗ ಫಸ್ಟ್ ಸರ್, ಈಗ 2 ತಿಂಗಳ ಕೃಷಿಗೆ ಬಂದಿದ್ದೀವಿ. ಹೌದು. ನೀವು ನಮ್ಮ ಚಾನೆಲ್ ನಲ್ಲಿ ಆಗ ಕರೆ ಮಾಡಿ ವಿಚಾರಿಸ್ಕೊಂತ ಇದ್ರಿ. ಅದ್ ನಮ್ ಖುಷಿ ವಿಚಾರ ಸರ್. ಆಮೇಲೆ ಈಗ ಪ್ರಾರಂಭದಿಂದ ಬಂದ್ಬಿಡೋಣ ಸರ್. ಇದು ಎಷ್ಟು ಪ್ರದೇಶದಲ್ಲಿ ನಾಟಿ ಮಾಡಿದ್ರೆ? ಸರ್, ಇದು 2 ಎಕರೆ ಪ್ರದೇಶದಲ್ಲಿ ಮಾಡಿದ್ವಿ. ಕರೆಕ್ಟ್ ಆಗಿ 2 ಎಕರೆ. 2 ಎಕರೆ ಇದೆ. ಸರ್, ಬೆಡ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ನೀವ್ ಏನೇನ್ ಮಾಡಿದ್ರಿ ಸರ್? ಈಗ ಬೆಡ್ ಮಾಡೋಕ್ ಮುಂಚೆ ಮಣ್ಣಿಗೆ ಏನೇನ್ ಮಾಡಿದ್ರಿ? ಇದು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಒಂದು 10 ಟ್ರ್ಯಾಕ್ಟರ್, 2 ಎಕರೆಗೂ ಸೇರಿ ಒಂದು 10 ಟ್ರ್ಯಾಕ್ಟರ್, ಕೋಳಿ ಗೊಬ್ಬರ ಒಂದು 5 ಟ್ರ್ಯಾಕ್ಟರ್ ಹಾಕಿದ್ವಿ ಮಿಕ್ಸ್ ಮಾಡಿ. ಮತ್ತೆ DAP ಮಾಮೂಲಿ 10-26, ಇಂಡಿಗಳು ಒಂದು 8 ಮೂಟೆ, ಜಿಂಕು ಬೋರನ್ನು ಎಲ್ಲ ಹಾಕಿದ್ವಿ. ಆಲ್ಮೋಸ್ಟ್ ಎಲ್ಲಾನು ಮಾಡಿದ್ವಿ. ಬೆಡ್ಗೆ ಏನೇನ್ ಬೇಕಾಗುತ್ತೆ ಅದಕ್ಕೆಲ್ಲ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಹಾಕಿದ್ವಿ ಎಲ್ಲಾನು. ಬೆಳೆನ ಚೆನ್ನಾಗ್ ಆಗ್ತದೆ, ಏನ್ ತೊಂದರೆ ಏನಿಲ್ಲ. ಬಟ್ ಏನಂತಂದ್ರೆ ಈ ವಾತಾವರಣಕ್ಕೆ ಸ್ವಲ್ಪ ಗಿಡ ಅದ ಆಮೇಲೆ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ಸರ್. ಈಗ ಫಸ್ಟ್ ಬೆಡ್ ಪ್ರಿಪರೇಷನ್ ಮಾಡಕ್ ಮುಂಚೆ ನೀವು ಮಣ್ಣು ಕೊಟ್ಟಿರೋದಲ್ವಾ? ಆಮೇಲೆ ಮಲ್ಚಿಂಗ್ ಪೇಪರ್ ಮಾಡಿರೋದು ಬೆಡ್ಗೆ. ಎಷ್ಟು ಗಿಡ ನಾಟಿ ಮಾಡಿದಿರ ಸರ್ ಇದು 2 ಎಕರೆಗೆ ನೀವು? ಇದು 20,000 ಮಾಡಿದ್ವಿ. ಅಂತರ ಸರ್, ಸಾಲಿಂದ ಸಾಲಕ್ಕೆ, ಗಿಡದಿಂದ ಗಿಡಕ್ಕೆ? ಸಾಲಿಂದ ಸಾಲಿಗೆ 5 ಕಾಲು 5.5 ಅಡಿ ಇದೆ. ಗಿಡಿಯಿಂದ ಗಿಡಿಗೆ 1.5 ಅಡಿ ಇದೆ. 1.5 ಅಡಿಗೆ 1 ಗಿಡ. ಹೌದು. ಡಬಲ್ ಲೈನ್ ಮಾಡಿದಿರ? ಡಬಲ್ ಲೈನ್. ಲೈಟಿಂಗ್ಸ್ ಬಗ್ಗೆ ಸರ್ ಕೇಳ್ಬೇಕಂದ್ರೆ? ಲೈಟಿಂಗು 27 ಡೇಸ್, 27 ದಿವಸ ಬಿಟ್ಟಿದ್ವಿ. ಸರ್, ಈಗ ಲೈಟಿಂಗ್ ಸಾಮಾನ್ಯವಾಗಿ ಈಗ ನವೆಂಬರ್ ಡಿಸೆಂಬರ್ ಸೀಸನ್, ಜನವರಿ ವರೆಗೂ ಮಾಡ್ತಾರಲ್ವಾ? ಹೌದು. ಒಂದು ಲೈನ್ ಇಂದ ಲೈನ್ಗೆ ಸರ್ ಎಷ್ಟು ಅಡಿ ಅಂತರ ಕೊಡ್ಬೇಕಾಗುತ್ತೆ ಲೈಟ್ ನಿಮ್ಮ ಅನುಭವದಲ್ಲಿ? ಲೈನ್ ನಿಂದ ಲೈನ್ಗೆ ಒಂದು 15 ಅಡಿ. 15 ಅಡಿಗೆ ಲೈನ್ ನಿಂದ ಇನ್ನೊಂದು ಲೈನ್ಗೆ 15 ಅಡಿ. ಈಗ ನಾವು ಒಂದ್ ಲೈನ್ ಇಂದ ಮತ್ತೊಂದ್ ಲೈನ್ಗೆ ಸುಮಾರು 2 ಲೈನ್, ನೀವು ನೋಡ್ಬೋದು ನಮ್ಮ ವೀಕ್ಷಕರು, 2 ಲೈನ್ ಗ್ಯಾಪ್ ಇದೆ. ಮತ್ತೆ ಆ ಲೈನ್ ಅಲ್ಲಿ 3ನೇ ಲೈನ್ ಅಲ್ಲಿ ಇಲ್ಲಿ 4 ಲೈನ್ಗೆ 4 ಬೆಡ್ಗೆ 1 ಲೈನ್ ಅಲ್ವಾ ಸರ್? ಕಾಣಿಸ್ತಾ ಇರೋದು ನಮ್ಗೆ. 1 ಲೈನ್ ಮಾಡಿ ಮತ್ತೆ ಸೆಂಟ್ರಲ್ 2 ಲೈನ್ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದ್ ಲೈನ್ ಅಂದ್ರೆ 15 ಅಡಿ ಡಿಸ್ಟೆನ್ಸ್ ಆಯ್ತು. 15 ಲೈನ್ ನಿಂದ ಲೈನ್ಗೆ 15 ಅಡಿ. ಗಿಡಗಳ ಬಗ್ಗೆ ಕೇಳ್ಬೇಕಂದ್ರೆ, ಈಗ ಸುಮಾರು ಈ ರಾಯಕೋಟೆ ಗಿಡಗಳು, ಆಮೇಲೆ ಟಿಶ್ಯೂ ಕಲ್ಚರ್, ಕಲ್ಕತ್ತಾ, ಪುಣೆ ಅಂತ ಸುಮಾರು ವೆರೈಟಿಗಳಿದೆ ಅಲ್ವಾ? ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಸರ್? ನಾವು ಕಲ್ಕತ್ತದು. ಗಿಡ ಏನ್ ಬೆಲೆ ಇರುತ್ತೆ ಸರ್? ಅದು ಅವತ್ತು 3 ಕಾಲ ಇದೆ, ಸ್ವಲ್ಪ ಡಿಮ್ಯಾಂಡ್ ಇದೆ, ಜಾಸ್ತಿ ಇದೆ. ಆ ಕಡೆ ಕೋಲ್ಕತ್ತಾದಲ್ಲೇ ಮಳೆನಿಂದ ನಾರು ಬರ್ತಾ ಇಲ್ಲ, ರೆಡಿ ಆಗ್ತಾ ಇಲ್ಲ ಮದರ್ ಪ್ಲಾಂಟ್ಗಳು ಅಂದ್ಬಿಟ್ಟು ಸ್ವಲ್ಪ ರೇಟ್ ಹೆಚ್ಚಾಗಿದೆ ಅಂದ್ಬಿಟ್ಟು 3.5 ತಗೊಂಡ್ರು. 3.5 ರೂಪಾಯಿ ಒಂದ್ ಗಿಡಕ್ಕೆ. ಗಿಡಕ್ಕೆ ನಿಮ್ಗೆ ಸುಮಾರು ಕಾಸ್ಟ್ ಆಗ್ಬಿಡಿದೆ ಅಲ್ಲ ಸರ್? ಹೌದು. ಏನು ಬೇಕಲ್ವಾ, ಒಳ್ಳೆ ನಾರು ಆಯ್ಕೆ ಮಾಡ್ಕೊಬೇಕಂದ್ರೆ ರೇಟ್ ಜಾಸ್ತಿ ಇರ್ತದೆ. ಹೌದು. ನಾವು ಬೆಳೆ ಮಾಡ್ಬೇಕಂದ್ರೆ ಮೇನ್ ಮುಖ್ಯವಾಗಿ ಬೇಕಾಗಿರೋದೇ ಗಿಡ. ಆ ಗಿಡನೇ ನಾವು ಸೆಲೆಕ್ಷನ್ ತಪ್ಪಿ ಯಾಮಾರ್ದ್ರೆ ಹೋಯ್ತು ಅಷ್ಟೇ ಸರ್. ಈಗ ನೀವು ಬೆಡ್ ಪ್ರಿಪರೇಷನ್ಗೆ, ಗಿಡಕ್ಕೆ ಮತ್ತೆ ಗೊಬ್ಬರ ಎಲ್ಲಾ ಸೇರಿ ಸರ್, ನಿಮ್ಗೆ ಲೈಟಿಂಗ್ಸ್ ಇದಕ್ಕೆ ಮಾಡಿದ್ದ ಯಾವ್ದು ಮಾಡಿದ್ರಿ? ಲೈಟಿಂಗ್ ಬೇರೆ ಕಡೆ ಫಸ್ಟ್ ಎಲ್ಲ ಇತ್ತು, ಅದನ್ನೇ ತಗೊಂಡು ಇದ್ ಮಾಡಿದ್ವಿ. ಲೈಟಿಂಗ್ ಬಿಟ್ರೆ ಸರ್ ಎಷ್ಟು ಖರ್ಚು ಬಂದಿದೆ ನಿಮ್ಗೆ ಗಿಡಕ್ಕೆ, ಇದಕ್ಕೆ ಗೊಬ್ಬರಕ್ಕೆ ಅಂದಾಜು ಹೇಳ್ಬೋದು? ಇದು ಇವತ್ತಿಗೆ ಒಂದು 3.5 ಲಕ್ಷ ಆಗಿದೆ 2 ಎಕರೆಗೆ. ಇನ್ನು ಇದು ಕಟ್ಟಿಂಗ್ ಆಗಸ್ಟ್ ಒಳಗಡೆ ಇನ್ನೂ 1.5 ಲಕ್ಷ ಆಗುತ್ತೆ. ಹೂವು ಬರಷ್ಟೊತ್ತಿಗೆ ಇನ್ನು ಒಂದು ಹೂವು ಬರೋಷ್ಟೊಳಗಡೆ ಔಷಧಿಗೆ 1 ಲಕ್ಷ ಆಗುತ್ತೆ. ಔಷಧಿಗಳನ್ನು ಕಾಸ್ಟ್ಲಿನೇ ಅಲ್ವಾ? ಹೌದು. ಒಂದು ಸಲಕ್ಕೆ ಸ್ಪ್ರೇ ಎಷ್ಟಿಗೆ ತಗೊಂಡ್ರಿ ಸರ್ ಅವರೇಜ್ ಔಷಧಿಗಳು ನೀವು? ಈಗ ಇದು 1 ಎಕರೆಗೆ ಡಬಲ್ ಸೈಡ್ ಹೊಡಿಬೇಕಂದ್ರೆ 300 ಲೀಟರ್ ಬೇಕಾಗುತ್ತೆ 1 ಎಕರೆಗೆ. 1 ಎಕರೆಗೆ 2 ಎಕರೆಗೆ ಸೇರಿ 600 ಲೀಟರ್. ಕಡಿಮೆ ಅಂದ್ರೆ 7-8 ಸಾವಿರ ಆಗುತ್ತೆ. ಆಗುತ್ತೆ ಸರ್, ಕಾಸ್ಟ್ಲಿ ಅದು. ಹೌದು. ಇನ್ಮೇಲೆ ಟ್ರಿಪ್ಸ್ ಎಲ್ಲ ಕಂಟ್ರೋಲ್ ಮಾಡೋದು ಕಷ್ಟ. ಇನ್ಮೇಲೆ ಗಿಡ ಜಾಸ್ತಿ ಆಗಿದೆಲ್ಲ, ಮದ್ದು ಸ್ಪ್ರೇಗೆ ಸಿಗಲ್ಲ ಅದು. ಇದುವರೆಗೆ ನೀವು 2 ತಿಂಗಳ ಕೃಷಿನಲ್ಲಿ ಏನೇನ್ ರೋಗ ಕಂಡು ಬಂದಿದೆ? ಗಿಡದ ಸಾಯೋ ಸಮಸ್ಯೆ ಇರ್ಬೋದು ಅಥವಾ ರೋಗ ಸಮಸ್ಯೆ ಇರ್ಬೋದು, ಏನೇನ್ ಪ್ರಾಬ್ಲಮ್ ಬಂದಿದೆ ಸರ್ ಗಿಡಕ್ಕೆ? ಇದು ಮೇನ್ ಏನಂತಂದ್ರೆ ರೋಗ, ಗಿಡ ಸಾಯೋದು.
ಸ್ಟಾರ್ಟಿಂಗ್ ನಾರು ಉಣಿ 15 ದಿವಸಕ್ಕೆ ಒಂದ್ ಲೈನ್ಗೆ 2-3 ಈ ತರ ನಾರು ಹೋಗಕ್ ಸ್ಟಾರ್ಟ್ ಆಯ್ತು. ಅದನ್ನು ಇದು ಹೊಸ ಭೂಮಿನಲ್ಲಿ ನಾಟಿ ಮಾಡಿರೋದು ಸೆಂಟೆಲ್. ಆಕ್ಚುಲಿ ಕೆಲವ್ರು ಹೇಳೋದು ಏನಂತಂದ್ರೆ ಸೆಂಟೆಲ್ಗಳು ಹೊಸ ಬೆಡ್ ಅಲ್ಲಿ ಹಾಕ್ಬೇಕು, ಹೊಸ ಭೂಮಿನಲ್ಲಿ. ಹಳೆ ಮೊದ್ಲೆಲ್ಲ ಮಾಡಿದ್ರೆ ಜಾಸ್ತಿ ಗಿಡ ಸಾಯೋದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದರಿಂದ ಹೊಸ ಭೂಮಿನ ಆಯ್ಕೆ ಮಾಡಿ ಆಗಿದ್ದು. ಆದ್ರೂ ಒಂದ್ ಲೈನ್ಗೆ 2-3 ಈ ತರ ಹೋಗ್ತಾ ಇತ್ತು. ಕೆಲವೊಂದೆಲ್ಲ ಕಂಟ್ರೋಲ್ಗೆ, ಕೆಲವೊಂದೆಲ್ಲ ಟಾನಿಕ್ಗಳು, ಕೆಮಿಕಲ್ ಯೂಸ್ ಮಾಡಿದ್ವಿ. ನಿಮ್ಗೂ ಇದು ಜ್ಞಾಪಕ ಇರೋ ಪ್ರಕಾರ ಸರ್ ಯಾವ್ದು ಅಂತ ಹೇಳ್ಬೋದಾ? ಒಂದೆರಡು ಕೆಮಿಕಲ್ ಅದು. ನಾವು ಎವರ್ ಗೋಲ್ ಬಾಯರ್ ಕಂಪ್ನಿದು, ಮತ್ತೆ ಇದು ಅಲಿಯೇಟ್, ಅದು ಡ್ರಿಪ್ಪಲ್ ಕೊಟ್ಟಿದ್ವಿ. ಮತ್ತೆ ಇದು ಬಯೋಕ್ಯೂರೋ ಅದೊಂದ್ಸಲ ಮಾಡಿದ್ವಿ. ಅದು ಡ್ರಿಪ್ಪಲ್. ಡ್ರೆಂಚಿಂಗ್ ಯಾವ್ದು ಮಾಡಲ್ಲ, ಬಯಲ್ಲ ನೀರಲ್ಲೇ ಬಿಟ್ಟಿದ್ದು. ಅದು ಡ್ರಿಂಚಿಂಗ್ ಆದ್ಮೇಲೆ, ಡ್ರಿಂಚಿಂಗ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ರೆಡಮಿಲ್ ಗೋಲ್ಡ್ ರ್ಯಾಡೋಫಾರ್ಮ್ ಅದು ಫಸ್ಟ್ ಮಾಡಿದ್ವಿ. ಆಮೇಲೆ ಕ್ಯಾಸೈಡ್ ಒಂದ್ಸಲ ಮಾಡಿದ್ವಿ, 2ನೇ ಸಲ. 2 ಸಲ ಡ್ರಿಂಕ್ಸ್ ಮಾಡಿದ್ವಿ. 2 ಸಲ ಇದ್ ಮಾಡಿದ್ವಿ, ಅದೇ ಹೇಳಿದ್ನಲ್ಲ ಈಗ. ಅಲರ್ಟ್ ಅಂತ ಬರುತ್ತೆ. ಅದು ಸಾಮಾನ್ಯವಾಗಿ ಟ್ರಿಪ್ಸ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಲರ್ಟ್ ಜಾಸ್ತಿ. ಆಮೇಲೆ ಸರ್ ಇದು ಈಗ ಯಾವ್ದು ನೀವು ಸ್ಪ್ರೇ ಮಾಡ್ದ ಅಂದ್ರೆ ಸರ್ ನೀರಲ್ಲಿ ಬಿಟ್ಟ ಮೇಲೆ ಅದು ಕಂಟ್ರೋಲ್ ಬಂತ ಸಾಯೋದು? ಬರ್ವಾಗಿಲ್ಲ. ಈಗ ನಾವೆಲ್ಲ ಯೂಸ್ ಮಾಡಿ ಒಂದು 8 ಡೇಸ್ ಆಗಿದೆ, ಸ್ವಲ್ಪ ಕಂಟ್ರೋಲ್ ಬಂದಂಗೆ ಕಾಣಿಸ್ತಾ ಇದೆ. ಸರ್ ರೋಗಗಳ ವಿಚಾರಕ್ಕೆ ಬಂದ್ರೆ ಏನ್ ರೋಗ ಇದಕ್ಕೆ ಕಾಡ್ಬೋದು? ಇದಕ್ಕ ಚುಕ್ಕೆ ರೋಗ ಅನ್ನೋದು ಜಾಸ್ತಿ. ಅದೇ ಹಾಲು ಮೊಸರು ತರ ಮಜ್ಜಿಗೆ ರೋಗ ಅದು ಹೆಚ್ಚಾಗಿ ಕಾಣಿಸ್ತದೆ. ಮತ್ತೆ ತ್ಯಾವಗಳು ಜಾಸ್ತಿ ಆದ್ರೆ ಅಂಗಮಾರಿ ಎಲ್ಲ ಬರ್ತೈತೆ. ನೀರುಗಳ ತೇವಾಂಶ ಅಂದ ತಕ್ಷಣ ಜ್ಞಾಪಕ ಬಂತು. ನೀವು ಎಷ್ಟು ದಿನಕ್ಕೊಮ್ಮೆ ನೀರು ಹಾಯಿಸ್ತೀರಾ ಸರ್ ಇದಕ್ಕೆ? ನಾವು ಈಗ ಮೊಗ್ಗು ಸ್ಟಾರ್ಟ್ ಆಗಕ್ ಮುಂಚೆ ನಾವು ದಿನಕ್ಕೆ 5 ದಿವಸಕ್ಕ ಒಂದ್ಸಲ ಬಿಡ್ತೀವಿ. ಮೊಗ್ಗೇನೋ ಜಾಸ್ತಿ ಆದ್ರೆ 2 ದಿವಸಕ್ಕೆ ಒಂದ್ಸಲ ಕೊಡ್ತೀವಿ. ಸರ್ ಈಗ 2 ತಿಂಗಳು ಕಂಪ್ಲೀಟ್ ಆಗಿದೆ ಅಲ್ವಾ? ಇನ್ನು ಇದಕ್ಕೆ ಎಷ್ಟು ದಿನ ಬರುತ್ತೆ ಸರ್ ಫಾಸ್ಟ್ ಹಾರ್ವೆಸ್ಟ್ಗೆ ನಿಮ್ಗೆ ಬೇಕಿದ್ರೆ? ಇದು ಇನ್ನೂ 1 ತಿಂಗಳು ತಗೊಳುತ್ತೆ ಸರ್. 3 ತಿಂಗಳ ಮೇಲೆ 5 ದಿನ ತಗೊಳುತ್ತೆ ಇದು ಸೆಂಟೆಲ್. ಹಂಗಾದ್ರೆ ಈಗ ನಾವು ಇದ್ರಲ್ಲಿ ಜನವರಿ ಎಂಡ್ ಅಲ್ಲಿ ಇದೀವಿ, ನಿಮ್ಗೆ ಫೆಬ್ರವರಿ ಎಂಡ್ಗೆ ಹೂವು ಬರುತ್ತಲ್ಲ ಸರ್? ಮಾರ್ಚ್ ಫಸ್ಟ್ ವೀಕ್. ಅಂದ್ರೆ ಯುಗಾದಿ ಹಬ್ಬಕ್ಕೆ ಹೂವು ಇರುತ್ತೆ ಇದು? ಯುಗಾದಿ ಹಬ್ಬಕ್ಕೆ ಫುಲ್ ಹೂವು ಇರುತ್ತೆ. ಲೈಟಿಂಗ್ಸ್ ಸರ್ 25 ದಿವಸ ಅಂತ ಹೇಳಿದ್ರು. 25ರಿಂದ 30 ದಿವಸ ಒಳಗಡೆ ಕೊಡ್ಬೇಕಂತ ಹೇಳಿದ್ರು. ನಾವು ಫಸ್ಟ್ ಎಲ್ಲ 25-27 ದಿವಸ ಒಂದಿನ ಹೆಚ್ಚು ಕಡಿಮೆ ಮಾಡ್ತಾ ಇದ್ವಿ. ಅದೇ ರೀತಿನಾಗಿ ಈ ತರ ಮಾಡಿದ್ವಿ. ಇದಕ್ಕೂ ಮುಂಚೆ ಸರ್ ಯಾವಾಗ ಬೆಳೆದಿದ್ರ ಸೆಂಟೆಲ್ ಈ ತರ? ಹೋದ ವರ್ಷ ಮಾಡಿದ್ವಿ. ಬೆಳೆ ಚೆನ್ನಾಗಿತ್ತು? ಬೆಳೆ ಚೆನ್ನಾಗಿತ್ತು. ಅದಕ್ಕೆ ತಕ್ಕಾಗ ಬೆಲೆಗಳು ಸಿಕ್ತಾ ನಿಮ್ಗೆ? ಒಳ್ಳೆ ಬೆಲೆ ಸಿಕ್ತು ವರ್ಷದಲ್ಲಿ. ರೈತರು ಶ್ರಮ ಇದ್ದಿತ್ತವ, ಬೆಲೆ ಸಿಕ್ಕಿದ್ರೆ ನಮ್ಗೂ ಖುಷಿನೇ ಸರ್. ಆದಷ್ಟು ಮಟ್ಟಿಗೆ ನಮ್ಗೆ ರೈತರಿಗೆ ಏನಾದ್ರು ಅನುಕೂಲ ಆಗ್ಲಿ ಅಂತಾನೆ ವಿಡಿಯೋಸ್ ಮಾಡ್ತಾ ಇರ್ತೀವಿ. ರೈತರು ಮಾಡಿದ ಪರಿಶ್ರಮ ಕಳೆದು ಅದು ಒಂದು 4 ಕಾಸು ಮಾಡಿದ್ರೆ ಅದು ನಮ್ಗೂ ಖುಷಿ ವಿಚಾರನೆ ಸರ್. ಈಗ ಬೆಳೆಗಳ ಬಗ್ಗೆ ಏನು ಬೇಡ, ಯಾಕಂದ್ರೆ ಅವ್ರ ಹಣೆ ಬರ್ತಕ್ಕಾಗೆ ಬೆಳೆ ಮಾಡೋದಕ್ಕೆ. ಈ ಕೃಷಿನಲ್ಲಿ ಇನ್ನ ಏನಾದ್ರು ಹೇಳ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಹೇಳ್ಬೇಕಂದ್ರೆ ಹೇಳ್ಕೊಂಡ್ಬಿಡ್ಬೋದು ನಮ್ಗೆ. ಏನಿಲ್ಲ ಸರ್, ಅಷ್ಟೇ. ಇದ್ರ ಬಗ್ಗೆ ಎಲ್ಲ ಹೇಳಿದ್ದಲ್ಲ, ಅಷ್ಟಿದೇನಿಲ್ಲ. ಏನಂತಂದ್ರೆ ರೈತರಾಗಿ ಕೆಲಸ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ಅಷ್ಟೇ. ಅಷ್ಟೇ, ಇಷ್ಟ ಇದು ನಮ್ಗೆ ಮಾಡ್ಬೇಕಂದ್ರೆ ಸರ್. ಆಮೇಲೆ ಇನ್ನೊಂದು ಕೇಳ್ಪಟ್ಟ, ಇದು ಸ್ವಂತ ಜಮೀನಲ್ಲ ಅಂತ ಹೇಳಿದ್ರೆ? ಹೌದು. ಲೀಸ್ಗೆ ನಮ್ದು ಏನು 1 ಗುಂಟೆ ಜಮೀನಿಲ್ಲ, ಎಲ್ಲ ಲೀಸ್ಗೆ 7-8 ಎಕರೆ ಮಾಡ್ತಾ ಇರೋದು. 7-8 ಎಕರೆ? ಎಕರೆಗೆಲ್ಲ ಏನ್ ಬೆಳೆ ತಗೊಂಡು? ಎಲ್ಲ ಈ ಕಡೆ ಎಲ್ಲ 50,000 ತಗೊಳ್ತಾರೆ. 50,000. ಈಗ ಸರ್ ಲೀಸ್ಗೆ ತಗೊಂಡು ಸ್ವಂತ ಜಮೀನು ಅಲ್ಲ ಅಂದ್ರೆ ನೀರು ಬೇರೆಯವ್ರದ್ದು, ಜಮೀನು ಬೇರೆಯವ್ರದ್ದು, ಇದನ್ನೆಲ್ಲ ಕಳೆದು ನೀವು ಲಾಗೋಡುಗಳನ್ನು ಸಹ ಕಳೆದು ನಿಮ್ಗೆ ಇದ್ರಲ್ಲಿ ಕೃಷಿ ಏನಾದ್ರು ಕೈ ಹಿಡಿದಿದೆಯಾ ಸರ್ ಯಾವಾಗ್ಲಾದ್ರು? ಪರವಾಗಿಲ್ಲ, ಕೈ ಹಿಡಿದಿದೆ. ಸಾಮಾನ್ಯವಾಗಿ ಕೃಷಿನಲ್ಲಿ ಏನು ಸಿಗಲ್ಲ, ಸ್ವಂತ ಜಮೀನವ್ರು ಏನು ಸಿಗಲ್ಲ ಅಂತಾರೆ. ಎಲ್ಲ ಬೇರೆಯವ್ರ ಜಮೀನಲ್ಲಿ ಮಾಡಿ ಸಕ್ಸಸ್ ಅನ್ನೋದು ಸಿಕ್ಕಿದೆಯಾ ಕೃಷಿನಲ್ಲಿ ನಿಮ್ಗೆ? ಈ ಕೃಷಿ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ನಿರಂತರವಾಗಿ ಅದ್ರ ಬಗ್ಗೆ ನಾವು ಗಮನ ಕೊಟ್ರೆ ಯಾವ್ದ್ರಲ್ಲಿ ಲಾಸ್ ಇಲ್ಲ. ಕೃಷಿ ಒಂದೇ ಆಗಿರ್ಬೋದು, ಬೇರೆ ಏನೇ ಕೆಲಸ ಆಗಿರ್ಬೋದು, ನಿರಂತರವಾಗಿ ಅದ್ರ ಬಗ್ಗೆ ಗಮನ ಹರಿಸ್ಕೊಂಡು ನಾವು ಅದ್ರ ಮೇಲೆ ಇದ್ರೆ ಯಾವ್ದ್ರಲ್ಲಿ ಕೃಷಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಯಾವ್ದ್ರಲ್ಲಿ ಲಾಸ್ ಇಲ್ಲ. ನಾವು 13 ವರ್ಷದಿಂದ ನಿರಂತರವಾಗಿ ಇದ್ರಲ್ಲಿ 24 ಗಂಟೆ ಇದ್ರ ಮೇಲೆ ಗಮನ, ಕೃಷಿಯಲ್ಲೇ. ಸರ್ ಈಗ ಅದೇ ಪಾಯಿಂಟ್ ಬರೀರಂತೆ. ಈಗ ನೀವು ಬೆಳಿಗ್ಗೆ ಸಂಜೆ ಒಬ್ಬ ರೈತರಂದ್ರೆ ಬೆಳೆನ ಬೆಳಿಗ್ಗೆ ಸಂಜೆ ಸಾಯಂಕಾಲ ನೋಡ್ತಾ ಇರ್ಬೇಕು ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಹೌದು, ಇದು ಇವತ್ತಿನ ಪರಿಸ್ಥಿತಿನಲ್ಲಿ 2 ಅವರ್ಗೆ ಒಂದ್ಸಲ ಚೇಂಜ್ ಆಗ್ತದೆ ಬೆಳೆ. 2 ಅವರ್ಗೆ ಒಂದ್ಸಲ ಚೇಂಜ್ ಆಗಿ ಕಾಣಿಸ್ತೈತೆ. ಇವಾಗ ನೋಡ್ಕೊಂಡು ಹೋಗಿದ್ದು ಇನ್ನು 2 ಅವರ್ಗೆ ಏನೋ ಅನ್ನೋದು ಗೊತ್ತಾಗಲ್ಲ. ಆತರ ಇವಾಗ ಪರಿಸ್ಥಿತಿನಲ್ಲಿ ರೋಗಗಳು, ಈ ಟ್ರಿಪ್ಸ್ ಇವೆಲ್ಲ ಬರ್ತಾ ಇರ್ತದೆ. ಇವತ್ತು ನೋಡಿದ ಬೆಳೆ ನಾಳೆ ಇರಲ್ಲ. ನಾವು ನಿರಂತರವಾಗಿ ಗಮನಿಸ್ಬೇಕು. ಒಂದಿನ ಕಡಿಮೆ ಅಂದ್ರೆ 2 ಸಲ ಬರ್ಬೇಕು. 2 ಸಲ ಬೆಳಿಗ್ಗೆ ಸಂಜೆ ಗಮನಿಸಲೇಬೇಕು. ಆತರ ನಿರಂತರವಾಗಿ ಏನಾದ್ರು ಮಾಡಿದ್ರೆ ಮಾತ್ರ ಕೃಷಿಯಲ್ಲಿ ಸಾಧನೆ ಮಾಡಕ್ಕ
ಒಂದು ಅವಕಾಶ ಸಿಗ್ತಾ ಇದೆ. ಹಾ ಇಲ್ಲಾಂದ್ರೆ ಅವಕಾಶ ಏನಿಲ್ಲ, ಹಾ ಮನೆಗೆ ಹೋಗ್ಬೇಕಷ್ಟೇ. ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬೇಕು, ತಣ್ಣೀರ್ ಬಟ್ಟೆ ಹಾಕೊಂಡು. ಅಷ್ಟೇ. ಅದೇ ಸರ್, ಈಗ ಯುವ ರೈತರು ಕೃಷಿನಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬರ್ತಾರೆ. ಹಾ. ಅಂತವ್ರಿಗೆ ನೀವ್ ಹೇಳಿದ ಕಿವಿ ಮಾತು ಒಳ್ಳೇದೇ ಆಯ್ತು. ಕೃಷಿನಲ್ಲಿ ಹೆಂಗಿದ್ರೆ ನಾವು ಸಕ್ಸಸ್ ಕಾಣ್ಬೋದು ಅಂತ. ಹೌದು. ಇದು ತುಂಬಾ ಒಳ್ಳೆ ವಿಚಾರ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ಸರ್. ಹಾ. ಇದೇ ರೀತಿ ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ಹೂವ ಬಂದಾಗ ಮತ್ತೊಮ್ಮೆ ಬಂದು ನಿಮ್ಮನ್ನು ಭೇಟಿ ಆಗ್ತೀವಿ. ಇಷ್ಟು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. Thank you, sir. ನಮಸ್ಕಾರ. Thank you. ಸಾಕಾಗ